ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 25ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮದುಮಕ್ಕಳು ಅಂಗಳದಲ್ಲಿ ಬಂದಿಳಿದಾಗ ಆರತಿ ತಟ್ಟೆಯನ್ನು ತಯಾರು ಮಾಡಿಕೊಂಡು ಬಾಗಿಲಲ್ಲೇ ನಿಂತಿದ್ದರು ನೀಲ ಹಾಗೂ ಮೇಘರವರು. ಸೊಸೆಯನ್ನು ಒಳಬರ ಮಾಡಿಕೊಳ್ಳುವ ಆತುರ ಕಾತುರ ಎಲ್ಲರಿಗಿಂತ ಹೆಚ್ಚಾಗಿದ್ದದ್ದು ಮೇಘರವರಿಗೆ. ಗಮ್ಯ, ಭ್ರಮ, ನೀಲ, ಮೇಘರವರು ಸೇರಿ ಹೊಸ ಮದುಮಕ್ಕಳಿಗೆ ಆರತಿ ಮಾಡಿದ್ದರು. ಭ್ರಮ, ಈ ನೀರನ್ನು ತೆಗೆದು ಹೋಗಿ ಹೊರಗಡೆ ಚೆಲ್ಲಿ ಬಾಮ್ಮ ಎಂದು ಆರತಿ ತಟ್ಟೆಯನ್ನು ಭ್ರಮಳ ಕೈಗೆ ಕೊಟ್ಟರು ಮೇಘ. ಆದರೆ ಅಲ್ಲಿಂದ ಕದಲದವಳು ಮೊದಲ ದಿನವೇ ಅವರಿಬ್ಬರನ್ನ ಕಾಡಿಸುವ ಕೆಲಸಕ್ಕೆ ಚಾಲ್ತಿ ಕೊಟ್ಟಿದ್ದಳು. ಈಗ ಹಾಗೆಯೇ ನಿಮ್ಮಿಬ್ಬರನ್ನ ಒಳಗಡೆ ಬಿಡುವ ಹಾಗಿಲ್ಲ, ಅದಕ್ಕೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಉಂಟು. ಅದನ್ನು ನೀವು ಫಾಲೋ ಮಾಡಿದರೆ ಮಾತ್ರ ಮನೆಯೊಳಗಡೆ ಎಂಟ್ರಿ, ಇಲ್ಲ ಅಂದರೆ ನೋ ಎಂಟ್ರಿ ಎಂದು ಬಿಟ್ಟಳು. ಅವಳ ಮಾತು ಕೇಳಿ ಪ್ರಣವ್ ಧಾರಿಣಿ ಇಬ್ಬರ ಮುಖವೂ ಕಪ್ಪಿಟ್ಟಿತು. ಇನ್ನೇನು ಅನಾಹುತ ಮಾಡಿಬಿಡುವಳೋ ಎಂದು. ಮನೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಾ? ಅದ್ಯಾವುದು ಭ್ರಮ, ನಾನು ಕೇಳದೇ ಇರೋದು ಎಂದು ಆಶ್ಚರ್ಯ ನಟಿಸಿದ ಗಮ್ಯಾಳಿಗೂ ತಿಳಿದಿದೆ ಅವಳು ಅವರನ್ನ ಕಾಡಿಸಲೆಂದೇ ಹೊರಟಿದ್ದಾಳೆ ಎಂದು. ಅದು ಎಂತ ಅಂತ ನಾನೀಗ ಹೇಳ್ತೇನೆ ಎಂದವಳು. ಈಗ ಇವರಿಬ್ರು ಅವರವರ ಹೆಸರು ಹೇಳಬೇಕು. ಅಂದರೆ ಪ್ರಣವ್ ಸರ್ ಅವರ ಹೆಂಡತಿ ಹೆಸರು, ಧಾರಿಣಿ ಅವಳ ಗಂಡನ ಹೆಸರು ಹೇಳಬೇಕು, ಆಗ ಮಾತ್ರ ಮನೆಯೊಳಗೆ ಎಂಟ್ರಿ ಎಂದಳು ಭ್ರಮ. ಅವಳ ಮಾತು ಕೇಳಿ ಮನೆಯವರೆಲ್ಲರಿಗೂ ನಗು ಬಂದಿತ್ತು. ಆದರೆ ಧಾರಿಣಿ ಪ್ರಣವ್ ಇಬ್ಬರಿಗೂ ಏನೂ ಅನ್ನಿಸಲೇ ಇಲ್ಲ. ಮನದಲ್ಲಿ ಯಾವುದೇ ಭಾವನೆ ಇಲ್ಲದೇ ಇದ್ದಾಗ ಹೆಸರು ಹೇಳುವುದಕ್ಕೆ ಯಾವ ಮುಜುಗರ? ಬ್ರೋ, ಮೊದಲು ನೀನೇ ಹೇಳು, ಇದು ನಮ್ಮ ಮರ್ಯಾದೆ ಪ್ರಶ್ನೆ ಎಂದು ಹುರಿದುಂಬಿಸಿದನು ಪಾರ್ಥ. ಇಲ್ಲ ಇಲ್ಲ ಧಾರಿಣಿ, ನೀನು ಹಾಗೆಲ್ಲ ಬಿಟ್ಟುಕೊಡೋ ಹಾಗಿಲ್ಲ. ಈಗ ನೀನು ನಮ್ಮ ಟೀಮ್, ಮೊದಲು ನೀನೇ ಹೇಳು ಎಂದಳು ಗಮ್ಯ. ಕೊನೆಗೆ ತಾನೇ ಹೆಸರು ಹೇಳಲು ಮುಂದಾದ ಪ್ರಣವ್. ಧಾರಿಣಿ ಎಂದರೆ ಅವನ ಬಾಯಲ್ಲಿ ಇದೇ ಮೊದಲನೇ ಬಾರಿಗೆ ತನ್ನ ಹೆಸರನ್ನು ಕೇಳಿ ಅರಿಯದ ಪುಳಕವೆಬ್ಬಿತ್ತು ಅವಳಲ್ಲಿ. ಆದರೂ ಅದನ್ನು ತೋರ್ಪಡಿಸಿಕೊಳ್ಳಲಿಲ್ಲ ಹುಡುಗಿ. ಈಗ ಅವಳ ಸರದಿ. ಪ್ರಣವ್ ಎಂದು ಮೆಲ್ಲಗೆ ಉಸಿರಿ ಸುಮ್ಮಗಾದಳು. ಮನೆ ಮಂದಿಯೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರೆ ಆ ಸಂಭ್ರಮ ಯಾತಕ್ಕಾಗಿ ಎಂದು ಅರ್ಥವಾಗದೆ ಹಣೆ ತೀಡಿಕೊಂಡನು ಪ್ರಣವ್. ಸೇಡಿಗೆ ಮೊದಲು ನಮಸ್ಕಾರ ಮಾಡಿ ಅಕ್ಕಿ ಸೇರನ್ನು ಒದ್ದು ಬಲಗಾಲಿಟ್ಟು ಒಳಗಡೆ ಬಾರಮ್ಮ ಎಂದರು ನೀಲ. ಅವರು ಹೇಳಿದಂತೆಯೇ ಅಕ್ಕಿ ತುಂಬಿದ ಸೇಡನ್ನು ಒದ್ದು ಗಂಡನ ಮನೆಗೆ ಗೃಹ ಪ್ರವೇಶ ಮಾಡಿದ್ದಳು ಧಾರಿಣಿ. ಹೋಗಿ ದೇವರಿಗೆ ದೀಪ ಹಚ್ಚಮ್ಮ ಎಂದರು ರಾಮ್. ಅವರ ಮಾತಿನಂತೆಯೇ ದೇವರ ಕೋಣೆಯೊಳಗೆ ಕಾಲಿಟ್ಟವಳು ದೇವರಿಗೆ ತುಪ್ಪದ ದೀಪ ಹಚ್ಚಿ ಹೊರಬಂದಳು. ಮಗಳನ್ನು ಬಿಗಿಯಾಗಿ ತಬ್ಬಿಕೊಂಡು ಕಂಬನಿ ಮಿಡಿದರು ಸುಧಾಕರ್. ಅಯ್ಯೋ ಅಂಕಲ್, ನೀವೆಂತಕ್ಕೆ ಅಳುದು? ಅವಳು ಮದುವೆ ಆದರೂ ಸಹ 3 ಹೊತ್ತು ನಿಮ್ಮ ಕಣ್ಣ ಮುಂದೆ ಇರುವುದಿಲ್ವಾ? ನಿಮಗೆ ಮಧ್ಯರಾತ್ರಿ ಅವಳ ನೆನಪಾದರೂ ಕೂಡ ನೋಡಲಿಕ್ಕೆ ಓಡಿಕೊಂಡು ಬರ್ಬೋದು ನೀವು. ಮತ್ತೆಂತಕ್ಕೆ ಈ ಅಳು? ಸುಮ್ಮನೆ ಹಾಗೆಲ್ಲ ಕಣ್ಣೀರು ವೇಸ್ಟ್ ಮಾಡಬಾರ್ದು. ದುಃಖಕ್ಕೂ ಅಳುದು, ಖುಷಿಗೂ ಅಳುದು, ಇದಕ್ಕೆ ಅರ್ಥ ಉಂಟಾ ಎಂದವಳ ಮಾತು ಕೇಳಿಯೇ ಅಲ್ಲಿದ್ದೆಲ್ಲರಿಗೂ ನಗು ಬಂದು ಬಿಟ್ಟಿತ್ತು. ಇಷ್ಟೊಂದು ಚೆನ್ನಾಗಿ ಮಾತಾಡೋದನ್ನು ಯಾರಿಂದಮ್ಮ ಕಲಿತೆ ಎಂದು ನಸುನಗುತ್ತ ಕೇಳಿದ ಶ್ಯಾಮ್ರವರಿಗೆ ಅದು ಬೈ ಬರ್ತ್ ಬಂದಿರೋದು ಅಂಕಲ್ ಎಂದಳು ನಗುತ್ತಲೇ. ಧಾರಿಣಿ, ಹೊಸ ಮನೆ ಹೊಸ ಜಾಗ, ಆದರೆ ಇಲ್ಲಿರೋ ಜನರೆಲ್ಲ ನಿಂಗೇನು ಹೊಸಬರಲ್ಲ. ತವರು ಮನೇನ ಹೇಗೆ ಬೆಳಗಿದ್ಯೋ ಹಾಗೆ ಗಂಡನ ಮನೇನ ಕೂಡ ಬೆಳಗಮ್ಮ ಎಂದ ಸುಧಾಕರ್ ಅವರ ಗಂಟಲು ಅದಾಗಲೇ ಉಬ್ಬಿ ಬಂದಿತು. ಆದರೆ ಧಾರಿಣಿಯ ಕಣ್ಣುಗಳಿಂದ ಒಂದೇ ಒಂದು ಕಣ್ಣೀರು ಹೊರದುಮುಕಲಿಲ್ಲ. ಬಹುಶಃ ಮೊದಲೇ ತಾಕೀತು ಮಾಡಿದಳೇನು ತನ್ನ ಕಣ್ಣೀರಿಗೆ ಹೊರಬೀಳದಂತೆ. ತನ್ನ ಭಾವನೆಗಳನ್ನೇ ಬಂಧಿಸಿದವಳಿಗೆ ಕಣ್ಣೀರನ್ನು ಬಂಧಿಸುವುದು ದೊಡ್ಡ ವಿಷಯವೇ? ತಂದೆಯ ಕಾಲಿಗೆ ಮತ್ತೊಮ್ಮೆ ನಮಸ್ಕರಿಸಿದಳು. ಅವಳ ಪಕ್ಕ ಪ್ರಣವ್ನ ನಿಲ್ಲಿಸಿ ಅವನ ಹಸ್ತದ ಮೇಲೆ ಅವಳ ಹಸ್ತವನ್ನು ಇಟ್ಟವರು ಶ್ಯಾಮ್ರವರತ್ತ ತಿರುಗಿದರು. ಅವರ ಭುಜ ಒತ್ತಿ ಹಿಡಿದು ಕಣ್ಣಲ್ಲೇ ಸಮಾಧಾನಿಸಿದರು ಶ್ಯಾಮ್. ತದನಂತರ ಅಲ್ಲಿ ನಿಲ್ಲಲಾಗದೆ ತನ್ನ ಮನೆಯತ್ತ ಮುಖ ಮಾಡಿದರು ಸುಧಾಕರ್. ಅವಳು ಹೋಗುತ್ತಿದ್ದ ಹಾಗೆ ತನ್ನ ಕೋಣೆಯತ್ತ ಸರಸರನೆ ನಡೆದು ಬಿಟ್ಟನು ಪ್ರಣವ್. ತಂದೆ ಮರೆಯಾಗುವ ತನಕ ಅವಳು ಹೋದತ್ತಲೇ ನೋಟ ನೆಟ್ಟಳು ಧಾರಿಣಿ. ಧಾರಿಣಿ, ನಿನಗೆ ಮೇಲ್ಗಡೆ ಇರೋ ರೂಮಲ್ಲಿ ವ್ಯವಸ್ಥೆ ಆಗಿದೆ, ನೀನು ಸ್ವಲ್ಪ ಹೊತ್ತು ಅಲ್ಲೇ ವಿಶ್ರಾಂತಿ ಪಡ್ಕೊ, ನಮಗೆ ಸ್ವಲ್ಪ ಕೆಲಸ ಇದೆ ಎಂದ ಮೇಘರವರು ಗಮ್ಯ ಹಾಗೂ ಭ್ರಮಳನ್ನ ಪಕ್ಕಕ್ಕೆ ಕರೆದು, ಗಮ್ಯ, ಭ್ರಮ ಇವಳನ್ನು ಕರ್ಕೊಂಡು ಮೇಲಿರೋ ರೂಮ್ಗೆ ಹೋಗಿ ಎಂದರು. ಅವರು ಹೇಳಿದಂತೆಯೇ ಅವಳನ್ನು ಕರೆದುಕೊಂಡು ಮೇಲಿನ ಕೊಠಡಿಯತ್ತ ಹೆಜ್ಜೆ ಹಾಕಿದರು. ಕೋಣೆಯೊಳಗೆ ಬಂದವನೇ ಅಲ್ಲಿ ತನಕ ತಡೆ ಹಿಡಿದಿದ್ದ ತನ್ನ ಕೋಪವನ್ನು ಹೊರಹಾಕಿದ್ದನು.
ಕುತ್ತಿಗೆಯಲ್ಲಿ ರಾರಾಜಿಸುತ್ತಿದ್ದ ಹೂವಿನ ಮಾಲೆಯನ್ನು ಕಿತ್ತೆಸೆದವನು ಹೆಗಲ ಮೇಲಿದ್ದ ಶಲ್ಯವನ್ನು ಕೂಡ ನೆಲದ ಪಾಲು ಮಾಡಿ ಹಾಸಿಗೆಯ ಮೇಲೆ ತಲೆ ಹಿಡಿದುಕೊಂಡು ಕೂತುಬಿಟ್ಟನು. ದುಃಖದಿಂದಲೂ ಆವೇಶದಿಂದಲೂ ಅವನ ಕಣ್ಣುಗಳಲ್ಲಿ ಕಂಬನಿ ಒಂದೊಂದಾಗಿ ಹರಿದು ಗಲ್ಲವನ್ನು ತೋಯಿಸಿಬಿಟ್ಟವು. ರಾತ್ರಿಯ ಶಾಸ್ತ್ರಕ್ಕಾಗಿ ಹೆಂಗಳೆಯರು ಸೇರಿ ಅವಳನ್ನು ತಯಾರು ಮಾಡುತ್ತಿದ್ದರು. ಅಲಂಕಾರ ಮಾಡುವ ಸಂದರ್ಭದಲ್ಲಿ ಅವಳನ್ನು ಕಾಡಿಸುವ ಸಲುವಾಗಿ ತನ್ನ ಮಾತಿನ ಬಾಣವನ್ನು ಬಿಟ್ಟಿದ್ದಳು ಭ್ರಮ. ಆದರೆ ಆ ಬಾಣಗಳು ಅವಳ ಮೇಲೆ ಯಾವ ಪ್ರಯೋಗವನ್ನು ಮಾಡಲಿಲ್ಲ. ಧಾರಿಣಿ, ನೀನು ಚಂಡಿಕೋರಿಯ ಹಾಗೆ ಮಾಡಿದರೆ ಪ್ರಣವ್ ಸಾರ್ ನಿನ್ನನ್ನು ಬಡಿದು ಬಾಯಿಗೆ ಹಾಕಿಕೊಂಡು ಬಿಡ್ತಾರೆ ಮಾರೈತಿ ಎಂದಳು ಹೂ ಮುಡಿಸುತ್ತಿದ್ದ ಭ್ರಮ. ಹೌದು ಭ್ರಮ, ಮೊದಲೇ ನೀನು ನೋಡೋದಕ್ಕೆ ಇಷ್ಟೊಂದು ಮುದ್ದಾಗಿದ್ಯಾ. ಇನ್ನು ಒಳಗಡೆ ರೂಮಿಗೆ ನಾವೆಲ್ಲ ಹೇಗೂ ಬರೋ ಹಾಗಿಲ್ಲ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಎಂದು ಛೇಡಿಸಿದಳು ಗಮ್ಯ. ಹಾಗೆಲ್ಲ ಹೆದರೋ ಹುಡುಗಿ ಅಲ್ಲ ನನ್ನ ಸೊಸೆ. ಅವಳು ನನ್ನ ಹಾಗೇನೆ ಧೈರ್ಯವಂತೆ ಅಲ್ವೇನಮ್ಮ ಎಂದು ಸುರಿ ಅವಳ ಗಲ್ಲ ಸವರಿದಳು ಮೇಘ. ಪ್ರಯಾಸದಿಂದ ತುಟಿ ಬಿರಿದಳು ಧಾರಿಣಿ. ಸರಿ ಸರಿ ಮೇಘ, ಮುಹೂರ್ತ ಮೀರಿ ಹೋಗ್ತಾ ಇದೆ. ಅವಳನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರೋಣ ಎಂದು ಅವಸರಿಸಿದಳು ನೀಲ. ಅವಳ ಮಾತಿಗೆ ತಲೆ ಅಲ್ಲಾಡಿಸಿದವಳು ಅವಳನ್ನು ಕರೆದುಕೊಂಡು ಬಂದು ಅವನ ಕೋಣೆಯ ತನಕ ಬಿಟ್ಟು ಅವಳ ಕೈಯಲ್ಲಿ ಹಾಲಿನ ಲೋಟ ಕೊಟ್ಟು ಒಂದೆರಡು ಧೈರ್ಯದ ಮಾತುಗಳನ್ನಾಡಿ ಹೊರಬಂದರು. ಬಾಗಿಲ ಬಳಿಯಲ್ಲಿ ನಿಂತ ಹುಡುಗಿಗೆ ಅವನ ಮೇಲೆ ಯಾವುದೇ ನವಿರಾದ ಭಾವನೆ ಇಲ್ಲದೆ ಹೋದರೂ ಅಂಜಿಕೆಯಂತೂ ಆಗಿತ್ತು. ಅಲ್ಲಿಯವರೆಗೆ ಧೈರ್ಯದಿಂದ ಇದ್ದ ಹುಡುಗಿಗೆ ಈಗ ಯಾಕೋ ಒಬ್ಬಂಟಿಯಾಗಿ ಅವನನ್ನು ಎದುರಿಸಲು ಭಯ. ಇದ್ದ ಬದ್ದ ಧೈರ್ಯವನ್ನು ಒಟ್ಟುಗೂಡಿಸಿದವಳು ಬಾಗಿಲು ಸರಿಸಿ ಒಳಬಂದಳು. ಅವಳನ್ನು ಕಾಣುತ್ತಿದ್ದ ಹಾಗೆ ಎದ್ದು ನಿಂತನು ಪ್ರಣವ್. ಅವನ ಕಣ್ಣಿನಲ್ಲಿ ಕಣ್ಣಿಡಲು ಅಂಜಿದ ಹುಡುಗಿ ನೆಲ ನೋಡುತ್ತಲೇ ಅವನ ಕೈಗೆ ಹಾಲಿನ ಲೋಟ ಇಟ್ಟಳು. ಹಾಲಿನ ಲೋಟವನ್ನೊಮ್ಮೆ ಅವಳನ್ನೊಮ್ಮೆ ದೃಷ್ಟಿ ಬದಲಾಯಿಸಿ ನೋಡಿದವನು ಬಾಗಿಲ ಬಳಿ ಹೋಗಿ ಬಾಗಿಲನ್ನು ಭದ್ರಪಡಿಸಿದನು. ಬೆಚ್ಚಿಬಿದ್ದಳು ಧಾರಿಣಿ. ಈಗ ಅವಳ ಕಣ್ಣುಗಳ ಗಾತ್ರ ಗೋಲಿ ಆಕಾರಕ್ಕೆ ತಿರುಗಿದವು. ಭದ್ರವಾಗಿ ಕಣ್ಮುಚ್ಚಿಕೊಂಡು ನಿಂತು ಬಿಟ್ಟಳು. ಆದರೆ ಅವಳು ಅಂದುಕೊಂಡ ಹಾಗೆ ಅವನೇನು ಮಾಡಲೇ ಇಲ್ಲ. ತುಸು ಹೊತ್ತಿನ ನಂತರ ಕಣ್ಬಿಟ್ಟವಳಿಗೆ ಆಶ್ಚರ್ಯವಾಗಿತ್ತು. ಅವನು ತನ್ನ ಮುಂದೆಯೇ ಕೈಕಟ್ಟಿ ನಿಂತು ಬಿಟ್ಟಿದ್ದನು. ಮನಸ್ಸು ಒಂದಾಗದೆ ಮೈ ಒಂದಾಗುವುದು ಅವಳಿಗೆ ಬೇಕಾಗಿರಲಿಲ್ಲ. ಮನ ಬೆರೆಯದೆ ತನು ಒಂದಾದರೆ ಅದಕ್ಕೆ ಬೇರೆಯದೇ ಅರ್ಥ ಬರುವುದಿಲ್ಲವೇ? ನೋಡಿ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಎಂದಳು ಧೈರ್ಯವಾಗಿ. ಈಗ ಕುಗ್ಗಿದರೆ ಜೀವನ ಪೂರ್ತಿ ಕುಗ್ಗಬೇಕಾಗುತ್ತದೆ ಎಂಬುವುದು ಅವಳಿಗೆ ಚೆನ್ನಾಗಿಯೇ ತಿಳಿದಿದೆ. ನೀನು ಮಾತಾಡೋದಕ್ಕಿಂತ ಮುಂಚೆ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಮಾತಾಡಿ ಮುಗಿದ ಮೇಲೆ ನೀನು ಮಾತಾಡು ಎಂದವನು. ನೋಡು, ನಿನ್ನನ್ನು ಅದೇನು ಹೇಳಿ ಈ ಮದುವೆಗೆ ಒಪ್ಪಿಸಿದ್ರೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಒಂದು ಹುಡುಗಿ ಯಾವುದೇ ತಕರಾರು ಇಲ್ಲದೆ ನನ್ನನ್ನು ಮದುವೆ ಆಗೋಕ್ಕೆ ಬಂದಿದ್ದಾಳೆಂದರೆ ಆ ಸಾಲಿನಲ್ಲಿ ಮೊದಲನೆಯವಳು ನೀನೇ. ನನಗೆ ಯಾವುದನ್ನು ಮುಚ್ಚಿಡೋಕೆ ಬರಲ್ಲ. ಎಲ್ಲದನ್ನು ಮುಚ್ಚಿಟ್ಟು ಸಭ್ಯನ ಹಾಗೆ ನಡ್ಕೊಳ್ಳೋಕೆ ಅಂತೂ ಅದಕ್ಕಿಂತ ಮುಂಚೆ ಬರಲ್ಲ. ಅದೇನೇ ಇದ್ರೂ ನೇರವಾಗಿ ಹೇಳಿಬಿಡ್ತೀನಿ. ಇದಕ್ಕಿಂತ ಮುಂಚೆ ನನಗೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಮದುವೆ ಮಂಟಪದಲ್ಲಿ ಫಿಕ್ಸ್ ಆಗಿದ್ದ ಮದುವೆ ಮುರಿದು ಬಿತ್ತು. ಅದಾದಮೇಲೆ ಬಂದ ಹುಡುಗಿ ಕಡೆಯವರೆಲ್ಲ ನಮ್ಮ ಸಂಬಂಧನ ರಿಜೆಕ್ಟ್ ಮಾಡಿದರು. ಬಹುಶಃ ನನಗೆ ಈ ಜೀವನದಲ್ಲೇ ಮದುವೆ ಆಗೋದಿಲ್ಲ ಅಂತ ಅಂದುಕೊಂಡಿದ್ದೆ. ಹಾಗಾಗ್ತಾ ಇರ್ತಿದ್ರು ನನಗೆ ಯಾವ ಸಮಸ್ಯೆ ಕೂಡ ಆಗ್ತಿರಲಿಲ್ಲ. ಯಾಕಂದರೆ ನಾನು ಹೇಗೆ ಇದ್ದರೂ ಹ್ಯಾಪಿ ಆಗಿರ್ತೀನಿ. ಮದುವೆ ಅನ್ನೋದು ನನ್ನ ದೃಷ್ಟಿನಲ್ಲಿ ಏನೇನೂ ಅಲ್ಲ. ಮದುವೆ ಅಂದರೆ ನನ್ನ ದೃಷ್ಟಿನಲ್ಲಿ ಬರೀ ಒಂದು ಹೆಣ್ಣನ್ನು ಅನುಭವಿಸೋದಕ್ಕೆ ಇರೋ ಲೈಸೆನ್ಸ್ ಅಷ್ಟೆ. ಇನ್ನು ನಮ್ಮಿಬ್ಬರ ಮದುವೆ ವಿಷಯಕ್ಕೆ ಬಂದರೆ, ನಾನು ನಿನ್ನನ್ನು ಮೆಚ್ಚಿ ಇಷ್ಟಪಟ್ಟು ಮದುವೆ ಆಗಿದ್ದಂತೂ ಅಲ್ಲ. ನಮ್ಮಪ್ಪನ ಬಲವಂತಕ್ಕಾಗಿ ನನ್ನ ತಾಯಿ ಆಸೆಗೋಸ್ಕರ ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಇನ್ನು ನೀನು ಯಾವ ಕಾರಣಕ್ಕೆ ನನ್ನನ್ನು ಮದುವೆ ಆದ್ಯೋ ನನಗಂತೂ ಗೊತ್ತಿಲ್ಲ. ಅದರ ಹಿಂದಿನ ಕಾರಣವೂ ನನಗೆ ಬೇಕಾಗಿಲ್ಲ. ಹಾಗಂತ ಹೇಳಿ ನಿನಗೆ ನಾನು ಅನ್ಯಾಯ ಮಾಡಲ್ಲ. ಮದುವೆ ಅನ್ನೋ ಹೆಸರಲ್ಲಿ ಕೊರಳಿಗೆ ಮೂಡುಗಂಟು ಬಿದ್ದಾಗ ಆ ವಯಸ್ಸಿನಲ್ಲಿ ನವಿರಾದ ಭಾವನೆಗಳು ಪುಟಿದೇಳೋದು ಸಹಜ. ನೀನು ವಯಸ್ಸಿಗೆ ಬಂದಿರೋ ಹುಡುಗಿ. ಆಗ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳೋದು ಬಹಳ ಕಷ್ಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮೊದಲೇ ಹೇಳಿದ್ದೀನಿ, ನನಗೆ ಸುತ್ತಿ ಬಳಸಿ ಮಾತಾಡಿ ಸಭ್ಯನ ಥರ ನಾಟಕ ಮಾಡೋದಕ್ಕೆ ಬರಲ್ಲ ಅಂತ. ನೀನು ಓಕೆ ಅಂದರೆ ನಿನ್ನ ಆಸೆನ ನಾನು ಈಡೇರಿಸಬಲ್ಲೆ ಎಂದನು ಸಹಜವಾಗಿ. ಅವನ ಮಾತು ಕೇಳಿ ಸಿಡಿಲು ಬಂದೆರಗಿದ ಹಾಗಾಗಿತ್ತು ಧಾರಿಣಿಗೆ. ಅವನ ಈ ವಿಭಿನ್ನ ನಡವಳಿಕೆ ಮಾತುಗಳು ಅವಳ ಮನವನ್ನು ಚಿಂತೆಗೆ ದೂಡಿತ್ತು. ಕೈ ಹಿಡಿದ ಹೆಂಡತಿಯ ಬಳಿ ಒಂದು ವೇಶ್ಯೆಯ ಜೊತೆ ಮಾತನಾಡುವಂತೆ ಮಾತನಾಡುತ್ತಿರುವನಲ್ಲ. ಅವನ ಮೇಲೆ ಅಸಹ್ಯ ಮೂಡಿತು ಅವಳಿಗೆ. ಮೊದಲನೆಯ ರಾತ್ರಿಯಂದೇ ಇಂತಹ ಅನುಭವ. ಅವಳಿದನ್ನು ಅವನಿಂದ ಊಹಿಸಿರಲಿಲ್ಲವೇನು.
ಅವನ ಬಳಿ ತನ್ನ ಮನದಲ್ಲಿರುವ ಎಲ್ಲ ವಿಷಯಗಳನ್ನು ಹೇಳಬೇಕು ಎಂದು ತೀರ್ಮಾನಿಸಿದವಳು ಅವನ ಮಾತುಗಳನ್ನು ಕೇಳಿದ ನಂತರ ಆ ವಿಷಯಗಳನ್ನು ತನ್ನಲ್ಲೇ ಅದುಮಿಟ್ಟುಕೊಳ್ಳುವ ನಿರ್ಧಾರ ಮಾಡಿದಳು. ಅವಳ ಮೌನವನ್ನು ಗಮನಿಸಿದವನು, ಮೌನಂ ಸಮ್ಮತಿ ಲಕ್ಷಣ ಅಂತಾಳೆ. ನೀನು ಸುಮ್ಮನೆ ಇರೋದನ್ನು ನೋಡಿದರೆ ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದೀಯ ಅನಿಸುತ್ತೆ. ಈಗಲಾದರೂ ಗೊತ್ತಾಯ್ತಾ ಮದುವೆ ಯಾಕೆ ಆಗ್ತಾರೆ ಅಂತ? ಇದೇ ಕಾರಣಕ್ಕೆ ಎಂದವನೇ ಅವಳ ಸೆರಗಿಗೆ ಕೈ ಹಾಕಲು ಮುಂದಾದನು. ಅದೆಲ್ಲಿತ್ತು ಅವಳ ಕೋಪ ಒಮ್ಮಿಂದೊಮ್ಮೆಲೆ ಭುಗಿಲೆಬ್ಬಿ ಬಿಟ್ಟಿತು. ಒಮ್ಮೆಲೆ ಅವನನ್ನು ಸುಟ್ಟು ಬಿಡುವಂತೆ ನೋಡಿದವಳು ಅವನ ಕೈಯನ್ನು ಕಿತ್ತೆಸೆದಳು. ನೋಡಿ, ನಿಮ್ಮ ದೃಷ್ಟಿನಲ್ಲಿ ಮದುವೆ ಅಂದರೆ ಬರೀ ತನುವನ್ನು ಅರ್ಪಿಸಿಕೊಳ್ಳೋಕೆ ಇರೋ ದಾರಿ ಆಗಿರಬಹುದು. ಆದರೆ ನನ್ನ ದೃಷ್ಟಿನಲ್ಲಿ ಮದುವೆ ಅಂದರೆ ಒಂದು ಪವಿತ್ರವಾದ ಸಂಬಂಧ. ಮದುವೆ ಅನ್ನೋ ಬಂಧ ಎರಡು ದೇಹಗಳನ್ನು ಒಂದು ಮಾಡೋ ಕ್ರಿಯೆ ಅಲ್ಲ, ಬದಲಿಗೆ ಎರಡು ಮನಸ್ಸುಗಳನ್ನು ಒಂದು ಮಾಡೋ ಪ್ರಕ್ರಿಯೆ. ಮನ ಒಂದಾಗದೆ ತನು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಕೊರಳಿಗೆ ಮೂರೆಳೆ ದಾರ ಬಿಗಿದಿದ್ದೀರಾ ಅನ್ನೋ ಮಾತ್ರಕ್ಕೆ ನಿಮಗೆ ನನ್ನ ದೇಹದ ಮೇಲೆ ಹಕ್ಕು ಚಲಾಯಿಸೋ ಯಾವ ಅಧಿಕಾರವೂ ಇಲ್ಲ. ನಿಮ್ಮ ಮೇಲೆ ಅಲ್ಪ ಸ್ವಲ್ಪ ಗೌರವ ಇತ್ತು, ಆದರೆ ಈಗ ನಿಮ್ಮ ಮಾತು ಕೇಳಿ ಆ ಗೌರವನೂ ಹೊರಟೋಯಿತು. ಈಗ ನಿಮ್ಮ ಬಗ್ಗೆ ನನ್ನ ಮನದಲ್ಲಿ ಮೂಡಿರೋದು ಬರೀ ಅಸಹ್ಯ ಮಾತ್ರ. ನೀವು ನನ್ನ ಕೊರಳಿಗೆ ಇರೋ ಕರಿಮಣಿಗೆ ಮಾಲೀಕ ಆಗಿರಬಹುದು, ಆದರೆ ನನ್ನ ಮನಸ್ಸಿಗಲ್ಲ ಎಂದವಳೆ ಬಿರುಸಿನಿಂದ ಕಬೋರ್ಡ್ ಬಾಗಿಲು ತೆರೆದು ಒಂದು ತಲೆದಿಂಬು ಬೆಡ್ಶೀಟ್ ಹಿಡಿದುಕೊಂಡು ಅವನ ಮುಂದೆಯೇ ಹಾಸಿದಳು. ಮಲಗುವುದಕ್ಕಿಂತ ಮುಂಚೆ ಅವನತ್ತ ತಿರುಗಿದವಳು, ವೀಣೆಯ ಹರಿದು ಹೋದ ತಂತಿಯಿಂದ ಹೇಗೆ ತಾನೇ ಸ್ವರ ಹೊರಹೊಮ್ಮಲು ಸಾಧ್ಯ? ಒಂದು ವೇಳೆ ಸ್ವರ ಹೊಮ್ಮಿದರೂ ಅಲ್ಲಿ ಸುಶ್ರಾವ್ಯ ಸ್ವರ ಹೊರಹೊಮ್ಮಲು ಸಾಧ್ಯವಾಗಲಾರದು. ಆಗಲ್ಲಿ ಹೊರಬರುವ ಸ್ವರ ಅಪಸ್ವರವಷ್ಟೇ, ಕೇವಲ ಅಪಸ್ವರ ಎಂದು ಮಾರ್ಮಿಕವಾಗಿ ನುಡಿದು ಅವನಿಗೆ ಬೆನ್ನು ಮಾಡಿ ಮಲಗಿದಳು. ಆದರೆ ಅವಳ ಮಾತಿನ ಒಳಾರ್ಥವನ್ನು ಅರಿಯುವಷ್ಟು ಬುದ್ಧಿವಂತ ಅವನಲ್ಲ. ತಲೆ ಕೆರೆದುಕೊಳ್ಳುತ್ತಾ ನಿಂತವನು ಅದೇನು ಹೇಳಿದ್ಲು ಅವಳಿಗೇನೆ ಗೊತ್ತು. ವೀಣೆ ಅಂತೆ, ತಂತಿ ಅಂತೆ, ಶ್ರುತಿ ಅಂತೆ, ಇಂಥ ಮಾತೆಲ್ಲ ನನಗೆ ಅರ್ಥ ಆಗೋದು ಇಲ್ಲ, ಅರ್ಥ ಆಗೋದು ಬೇಕಾಗಿಲ್ಲ. ರಿಯಾಲಿಟಿನ ಒಪ್ಕೊಂಡು ಮೂವ್ ಆನ್ ಆಗೋಕ್ಕೆ ಯಾರೂ ತಯಾರಿಲ್ಲ. ಅದೇನೋ ಗಾದೆ ಇದೆಯಲ್ಲ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಬಂದು ಎದೆಗೆ ಒದಿತಾರೆ ಅಂತ. ಹಾಗೆ ಆಯಿತು ಇವಳ ಕತೆ. ನಾನು ಅಂಥದ್ದೇನು ತಪ್ಪಾಗಿ ಹೇಳಿದೆ? ಮದುವೆ ಆಗೋದೇ ಹಾಸಿಗೆ ಹಂಚಿಕೊಳ್ಳೋಕೆ ಅಂತ ಅಂದೆ. ಅದರಲ್ಲೇನು ತಪ್ಪಿತ್ತು? ನಿಜ ಹೇಳಿದರೆ ಯಾರಿಗೂ ಆಗಲ್ಲ ಅನಿಸುತ್ತೆ. ಅದಕ್ಕೆ ಇರಬೇಕು ಜನರು ಬಣ್ಣ ಬಣ್ಣದ ಮಾತುಗಳನ್ನು ಆಡೋದು ಎಂದು ಸ್ವಗತ ನುಡಿದುಕೊಂಡವನೇ ಹಾಸಿಗೆಯ ಮೇಲೆ ಉರುಳಿ ದೀಪ ಆಡಿಸಿದನು. ಕತ್ತಲು, ಕೋಣೆ ಪೂರ್ತಿ ಕತ್ತಲು ಆವರಿಸಿಕೊಂಡಿತ್ತು. ಅವಳ ಜೀವನವೇ ಅಂಧಕಾರದಲ್ಲಿ ಮುಳುಗಿತ್ತು. ನೆಲದ ಮೇಲೆ ಚಾಪೆ ಹಾಸಿ ಮಲಗಿದವಳ ಕಣ್ಣಿನಿಂದ ಜಾರಿದ ಬಿಸಿ ಕಣ್ಣೀರಿನ ಹನಿಯೊಂದು ಸದ್ದಿಲ್ಲದೆಯೇ ನೆಲ ಸೇರಿತ್ತು. ಆ ಹೆಣ್ಣಿನ ಮೂಕ ವೇದನೆ ಅವನಿಗೆ ತಿಳಿಯುವುದೇ ಮುಂದುವರಿಯುವುದು.